ಹರೇ ಶ್ರೀನಿವಾಸ. ಅಧಿಕ ಮಾಸದ 29ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹಲವು ಕರ್ಮವ ಮಾಡಿ ದೇಹವ ಬಳಲಿಸುತ್ತೆ ದಿನದೆ ಹೃದಯ ಮನಸ್ಸುದನದಿ ವಿರಾಜಿಸು ಹರಿಮೂರ್ತಿಯನ್ನೇ ಭಜಿಸು. ತಿಳಿಯದಿ ಪೂಜಾ ಪ್ರಕರಣವ ಫಲಸು ಪುಷ್ಪ ಗೋಧಕ ಶ್ರೀ ತುಳಸಿಯ ದಲವರ್ಪಿಸಲು ಒಪ್ಪನು ವಾಸುದೇವ ಸದಾ. ಇದು ನಾಮಸ್ಮರಣ ಸಂಧಿಯ 21ನೇ ನುಡಿ. ಇದನ್ನು ಕರ್ಮ ನಿರ್ಣಯದ 31ನೇ ಸ್ತೋತ್ರವನ್ನು ಆಧರಿಸಿ ಈ ಒಂದು ನುಡಿಯ ರಚನೆಯಾಗಿದೆ ಅಂತ ಹೇಳ್ಬೋದು. ಈ ಕಿರು ಹೊತ್ತಿಗೆಯಲ್ಲಿ ಇದನ್ನು 29ನೇ ನುಡಿಯನ್ನಾಗಿ ತಗೊಂಡಿದ್ದಾರೆ. ಇಲ್ಲಿ ಹಲವು ಕರ್ಮವ ಮಾಡಿ ದೇಹವ ಬಳಲಿಸದೆ ದಿನದಿನದೇ ಹೃದಯ ಮನಸ್ಸದನದೇ ವಿರಾಜಿಸು ಹರಿಮೂರ್ತಿಯನ್ನೇ ಭಜಿಸು ಅಂತಿದ್ದಾರೆ. ಅಂದರೆ ಹಲವಾರು ಕರ್ಮಗಳನ್ನು ಮಾಡಿ ಆಚರಣೆಗಳನ್ನು ಮಾಡಿ ನಮ್ಮ ದೇಹವನ್ನು ಬಳಲಿಸದೆ, ನಮ್ಮ ದೇಹವನ್ನು ಬರೀ ವೃಥ ದಂಡಿಸದೆ, ನಮ್ಮ ಹೃದಯ ಮನಸ್ಸದನದಿ, ನಮ್ಮ ಹೃದಯವೆಂಬ ಅಮಲವಾದ ಸದನದಿ, ಪರಮ ಪವಿತ್ರವಾದ ಹೃನ್ಮನದಿ, ಹೃತ್ಕಮನದಿ ಇರುವ ವಿರಾಜಮಾನವಾಗಿ ಇರುವ ಹರಿಮೂರ್ತಿಯನ್ನೇ ಭಜಿಸು. ನಮ್ಮ ಹೃದಯ ಮಂದಿರದಲ್ಲಿ ಸ್ಥಿರವಾಗಿ ನೆಲೆಸಿರುವ ಬಿಂಬರೂಪಿ ಪರಮಾತ್ಮನನ್ನು ಮನದುಂಬಿ ಭಜಿಸು. ತಿಳಿಯದಿ ಪೂಜಾ ಪ್ರಕರಣವ ಫಲಸು ಪುಷ್ಪ ಗ್ರೋಧಕ ಶ್ರೀ ತುಳಸಿಯ ದಲವರ್ಪಿಸಲು ಒಪ್ಪನು ವಾಸುದೇವ ಸದಾ. ಅಂದರೆ ಈ ರೀತಿಯಾದ ಅನುಸಂಧಾನಪೂರ್ವಕವಾದ ನಮ್ಮ ಹೃದಯ ಕಮಲದಲ್ಲಿ ವಿರಾಜಮಾನವಾದ ಬಿಂಬರೂಪಿ ಪರಮಾತ್ಮನನ್ನು ಭಜಿಸುವ ಪೂಜಾ ಪ್ರಕರಣವನ್ನು ತಿಳಿಯದೆ ಬರೀ ಫಲ ಪುಷ್ಪ ಅಗ್ರೋದಕ ತುಳಸಿ ದಳ ಈ ರೀತಿಯಾದ ಆಚರಣೆಗಳನ್ನು ತುಳಸಿ ದಳವನ್ನು ಒಪ್ಪಿಸಿದರೆ ಶ್ರೀಹರಿ ಸರ್ವತಾತ್ಮ ಒಪ್ಪೋದಿಲ್ಲ ಅದನ್ನು ಅಂತ ಇಲ್ಲಿ ಹೇಳ್ತಿದ್ದಾರೆ. ವಾಸುದೇವ ರೂಪಿ ಪರಮಾತ್ಮ ಅದನ್ನು ಯಾವತ್ತಿಗೂ ಸ್ವೀಕಾರ ಮಾಡೋದಿಲ್ಲ. ಬದಲಾಗಿ ಆತ ಕೇಳೋದು ಅನುಸಂಧಾನಪೂರ್ವಕವಾದ ಪ್ರಜ್ಞಾಪೂರ್ವಕವಾದ ಪೂಜೆ ಅಂತ ದಾಸರಲ್ಲಿ ಹೇಳ್ತಿದ್ದಾರೆ. ಗೋಪಾಲದಾಸರು ಒಂದು ಕಡೆ ಹೇಳ್ತಾರೆ ನೋಡಿ, ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಉಂಡು ಹುಟ್ಟದೆಲ್ಲ ವಿಷ್ಣು ಪೂಜೆ ಅಂತ. ಅಂದರೆ ಇದು ಯಾರಿಗೆ ಅಂದರೆ ಶ್ರೀಹರಿ ಅಂತರಂಗ ಭಕ್ತರಿಗೆ. ಶ್ರೀಹರಿ ಅಂತರಂಗ ಭಕ್ತರು ಏನು ನೋಡಿದ್ರು ಕೂಡ ಅದು ಕಮಲನಾಭನ ಮೂರ್ತಿ ಅಂತಲೇ ಭಾವಿಸ್ತಾರೆ. ಅವರು ಉಣ್ಣೋದು ಉಡೋದು ಅವರು ನಡೆಯೋದು ಪ್ರತಿಯೊಂದು ಕೂಡ ನಾವು ಸಮರ್ಪಣೆ ಮಾಡ್ತಿರೋದು ಇದು ಶ್ರೀಹರಿಯ ಪೂಜೆ ಅಂತಲೇ ಅವ್ರು ಸಮರ್ಪಣೆ ಮಾಡೋ ಸಮರ್ಪಣಾ ಭಾವ ಅವರ ಮನಸ್ಸಲ್ಲಿರುತ್ತೆ. ಅದೇ ಥರನಾಗಿ ನಮಗೆ ಅನುಸಂಧಾನ ಮುಖ್ಯ ಅನ್ನೋದು ಈ ನುಡಿಯ ಒಂದು ಸಂದೇಶ ಅಂತ ಹೇಳ್ಬೋದು. ಹರಿಕಥಾಮೃತ ಸಾರದಲ್ಲಿ ಶ್ರೀ ದಾಸರ ಒಂದು ಕಡೆ ಹೇಳ್ತಾರೆ, ನಾವು ನಡೆಯುವುದೇ ಪ್ರದಕ್ಷಿಣೆ, ನಾವು ನಮ್ಮ ಸುಶಯನಗಳೇ ಶ್ರೀಹರಿಗೆ ಸಾಷ್ಟಾಂಗ ಪ್ರಣಾಮಗಳು, ನಾವು ಉಸಿರಾಡೋದೇ ಕೂಡ ಶ್ರೀಹರಿಗೆ ಚಾಮರ ಸೇವೆ ಅಂತ. ಈ ರೀತಿಯಾದ ಅನುಸಂಧಾನ ಪ್ರತಿನಿತ್ಯದಲ್ಲಿಯೂ ನಮ್ಮಲ್ಲಿ ಇದ್ದರೆ ಆ ರೀತಿಯಾದ ಪ್ರಜ್ಞಾಪೂರ್ವಕವಾದ ಅನುಸಂಧಾನಪೂರ್ವಕವಾದ ಆಚರಣೆ ನಾವು ಮಾಡ್ತಾ ಹೋದರೆ ಅದಕ್ಕೆ ಖಂಡಿತವಾಗಿಯೂ ಶ್ರೀಹರಿ ಒಪ್ತಾನೆ. ಅದನ್ನೇ ಶ್ರೀಹರಿ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಬದಲಾಗಿ ನಾವು 4 ಜನ ಮೆಚ್ಚಲಿ ಅಂತ 28 ಆಚರಣೆಗಳನ್ನು ಮಾಡಿದ್ರು ಕೂಡ, ನಾನು ಮಂತ್ರಾಲಯ ಪಾದಯಾತ್ರೆ ಹೋದೆ, ನಾನು ತಿರುಪತಿ ಬೆಟ್ಟನ ಇಷ್ಟು ಸಲ ಹತ್ತಿಳಿದೆ, ನಾನು 108 ಪ್ರದಕ್ಷಿಣೆ ಹಾಕಿದೆ, ಅಧಿಕ ಮಾಸ ಅಂತ 33 ಪ್ರದಕ್ಷಿಣ ನಮಸ್ಕಾರ ಹಾಕಿದೆ, ಈ ರೀತಿಯಾದ ಆಚರಣೆಗಳು ಬೇಕು ನಿಜ. ಆದರೆ ಅದರ ಜೊತೆಗೆ ಅಷ್ಟೇ ಒಳ್ಳೆಯ ಮನಸ್ಸಿನಿಂದ ಸ್ವಚ್ಛ ಹೃದಯದಿಂದ ಅನುಸಂಧಾನನೂ ಇರಲಿ ಅನ್ನೋದೇ ದಾಸರು ಇಲ್ಲಿ ಹೇಳ್ತಿದ್ದಾರೆ. ಅನುಸಂಧಾನಪೂರ್ವಕ ಆಚರಣೆ ಇರಲೇಬೇಕು ಹೊರತು ಬರೀ ಅನುಸಂಧಾನ ಹೊರತುಪಡಿಸಿ ನಾವು ನಂಬಾಚಾರದ ಆಚರಣೆ ಮಾಡಿದರೆ 4 ಜನ ಮೆಚ್ಚಲಿ ಅಂತ ನಾವು ಬರೀ ಆಚರಣೆ ಮಾಡಿ ದೇಹವನ್ನು ಬಳಲಿಸಿದರೆ ಅದನ್ನು ಸರ್ವತಾತ್ಮ ಶ್ರೀಹರಿ ಒಪ್ಪೋದಿಲ್ಲ. ಬದಲಾಗಿ ನಾವು ಅನುಸಂಧಾನಪೂರ್ವಕ ಮಾಡಿ ಆಚರಣೆಯನ್ನು ಕಡಿಮೆ ಮಾಡಿದ್ರೂ ಪರವಾಗಿಲ್ಲ, ಅನುಸಂಧಾನ ಮುಖ್ಯ. ಪ್ರಜ್ಞಾಪೂರ್ವಕ ಅನುಸಂಧಾನದಿಂದ ಶ್ರೀಹರಿಯನ್ನು ಪೂಜಿಸಿದರೆ, ನಮ್ಮ ಹೃದಯದಲ್ಲಿ ಅಂತರ್ಗತನಾದ ಬಿಂಬರೂಪಿ ಪರಮಾತ್ಮನನ್ನು ಪೂಜಿಸಿದರೆ ಖಂಡಿತವಾಗಿಯೂ ವಾಸುದೇವ ರೂಪಿ ಪರಮಾತ್ಮ ಒಪ್ಪಿ ನಮ್ಮ ಒಂದು ಅನುಸಂಧಾನಪೂರ್ವಕ ಪೂಜೆಯನ್ನು ಸ್ವೀಕಾರ ಮಾಡಿ ಪ್ರೀತನಾಗ್ತಾನೆ ಅನ್ನೋ ಒಂದು ಸುಂದರವಾದ ಸಂದೇಶವನ್ನು ದಾಸರರು ಈ ಒಂದು ನುಡಿಯ ಮೂಲಕ ನಮಗೆ ಹೇಳ್ತಿದ್ದಾರೆ ಅಂತ ಹೇಳ್ತಾ ಈ ದಿನದ ಯಥಾಮತಿಯ ಭಾವನಾವಾದವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.